internship program that the government of India has announced. 5 ವರ್ಷದಲ್ಲಿ 1 ಕೋಟಿ ಜನ ಯುವಕರಿಗೆ ದೇಶದ ಟಾಪ್ 500 ಕಂಪನೀಸ್ ಅಲ್ಲಿ 1 ವರ್ಷದ ಅಂದ್ರೆ 12 ತಿಂಗಳ ಇಂಟರ್ನ್ಶಿಪ್ ಆಪರ್ಚುನಿಟಿಯನ್ನು ಕೇಂದ್ರ ಸರ್ಕಾರ ಕೊಡಿಸುತ್ತೆ. ಆ ಇಂಟರ್ನ್ಶಿಪ್ ಆಪರ್ಚುನಿಟಿ ಆಗುವಂತ ಟೈಮ್ನಲ್ಲಿ ಆಸ್ ಅ ಫಸ್ಟ್ ಸ್ಟೆಪ್ 6,000 ರೂಪಾಯಿ ಮಕ್ಕಳಿಗೆ ಕೊಡುತ್ತೆ. ಆ 6,000 ರೂಪಾಯಿ ಬಿಟ್ಟು ಇಂಟರ್ನ್ಶಿಪ್ನ 12 ತಿಂಗಳ ಪ್ರತಿ ತಿಂಗಳು 5,000 ರೂಪಾಯಿ ಕೇಂದ್ರ ಸರ್ಕಾರ ಇಂಟರ್ನ್ಶಿಪ್ ಮಾಡುವಂಥ ಮಕ್ಕಳಿಗೆ ಪ್ರತಿ ತಿಂಗಳು ಕೂಡ ಅವರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಇಂಟರ್ನ್ಶಿಪ್ ಅಲೋವೆನ್ಸ್ ಆಗಿ ಕೊಡುತ್ತೆ. 63,000 ಕೋಟಿ ರೂಪಾಯಿಯ ಯೋಜನೆ ಇದು. 63,000 crore rupees is the outlay for this. ಈ ಇಂಟರ್ನ್ಶಿಪ್ ಪ್ರಾಜೆಕ್ಟು ಇದರ ಇಂಪ್ಯಾಕ್ಟ್ ಏನು ಅಂತ ಒಂದು 2-3 ಆಂಗಲ್ನಲ್ಲಿ ಯೋಚನೆ ಮಾಡಿ. ದೇರ್ ಆರ್ ಮೆನಿ ಮೋರ್ ಆಂಗಲ್ಸ್ ಟು ದಿಸ್. ನನಗೆ ಹೊಳೆದಿದ್ದು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಒಂದು, ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ, ಪರ್ಹ್ಯಾಪ್ಸ್ ಐ ವುಡ್ ಸೇ ವಿತ್ ದ ಎಕ್ಸೆಪ್ಷನ್ ಆಫ್ ಬೆಂಗಳೂರು, ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕೆಲಸ ಅಂತಂದ್ರೆ ಅದು ಸರ್ಕಾರಿ ಕೆಲಸ ಅನ್ನೋದೇ ಇರೋದು ನಮ್ಮ ದೇಶದಲ್ಲಿ. ಎಸ್ಪೆಷಲಿ ನೀವು ನಾರ್ತಿಗೆ ಹೋಗ್ಬಿಟ್ರಂತೂ, ನಾನು ಯುವ ಮೋರ್ಚಾದ ಕೆಲಸದಿಂದ ನಾನು ಟ್ರಾವೆಲ್ ಮಾಡಿದಾಗ, ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹಿಂಗೆ ಹೋಗ್ತಾ ಇದ್ರೆ, ಸಿಟಿಲಿ ಒಳಗಡೆ ಇನ್ನೊಂದು ಕಡೆ ಹೋಗ್ತಿದ್ರೆ, ಲೆಫ್ಟ್ ಟು ರೈಟು ಎರಡೂ ಸೈಡಿಗೆ ನಿಮಗೆ ಬರೀ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಿಗೆ, ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಗೆ, ರಾಜ್ಯ ಸರ್ಕಾರದ ಪರೀಕ್ಷೆಗೆ ಟ್ರೈನಿಂಗ್ ಮಾಡುವಂಥ ಕೋಚಿಂಗ್ ಸೆಂಟರ್ಗಳದ್ದು ಅಡ್ವರ್ಟೈಸ್ಮೆಂಟ್ ಬಿಟ್ಟರೆ ನಿಮಗೆ ಯಾವುದೂ ಕಾಣಲ್ಲ. ಏಕೆಂದರೆ ಇವತ್ತಿಗೂ ಕೂಡ ನಾನು ಅದಕ್ಕೆ ಹೇಳಿದೆ ವಿತ್ ಎಕ್ಸೆಪ್ಷನ್ ಆಫ್ ಬೆಂಗಳೂರು ಅಂತ, ನಮ್ಮಲ್ಲಿ ಬಿಕಾಸ್ ಆಫ್ ಆರ್ ಫಾರ್ ಗ್ರೇಟರ್ ಎಕ್ಸ್ಪೋಜರ್ ಟು ಪ್ರೈವೇಟ್ ಎಂಟರ್ಪ್ರೈಸ್, ಟು IT ಆ್ಯಂಡ್ ಎವ್ರಿಥಿಂಗ್, ನಮ್ಮಲ್ಲಿ ಆಸ್ಪಿರೇಷನ್ಸ್ ಬೇರೆ ಥರ ಆಗಿದೆ. ಆದರೆ ಒಂದು ಹಂತಕ್ಕೆ ಕರ್ನಾಟಕ, ಒಂದು ಹಂತಕ್ಕೆ ಬೆಂಗಳೂರನ್ನ ಬಿಟ್ಟು ನೀವು ದೇಶದ ಯಾವ ಭಾಗಕ್ಕೆ ಹೋದರೂ ಕೂಡ ಇವತ್ತಿಗೂ ಕೂಡ ಉದ್ಯೋಗ ಅಂದರೆ ಸರ್ಕಾರಿ ಉದ್ಯೋಗ ಅಂತಾನೆ ಆ ಆಸ್ಪಿರೇಷನ್ ಇರೋದು. ಬಟ್ ನೀವು ಯಾರಿಗೇ ಆದರೂ ಅರ್ಥ ಆಗುತ್ತೆ, ಯಾವುದೇ ಸರ್ಕಾರಕ್ಕೂ ಕೂಡ ದೇಶ ಎಲ್ಲ ಯುವಕರಿಗೂ ಬೇಕಾಗಿರುವಂಥ ವರ್ಷಕ್ಕೆ 80 ಲಕ್ಷ ಉದ್ಯೋಗಗಳನ್ನು, ಸರ್ಕಾರಿ ಉದ್ಯೋಗಗಳನ್ನು ಯಾರ ಕೈಲೂ ಸೃಷ್ಟಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ದೇಶ ಯಾವಾಗ ಮತ್ತಷ್ಟು ಎಫಿಷಿಯೆಂಟ್ ಆಗ್ತಾ ಹೋಗುತ್ತೆ ಅಂದರೆ, ಸರ್ಕಾರ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೋ, ಪ್ರೈವೇಟ್ ಎಂಟರ್ಪ್ರೈಸ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ, ಅಷ್ಟು ಸರ್ಕಾರದ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ಆಗ್ಲೇ ಸರ್ಕಾರ ಎಷ್ಟು ದೊಡ್ಡದಿದೆ ಅಂತಂದ್ರೆ, ಈಗಿರುವಂಥ ಎಂಪ್ಲಾಯೀಸಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲಿ ಸರ್ಕಾರ ಏನಾದ್ರು ದುಡ್ಡು ಕೊಡಬೇಕು ಅಂತಂದ್ರೆ, ಇನ್ನೊಂದು 10 ವರ್ಷದಲ್ಲಿ ಸರ್ಕಾರದ ಬಜೆಟ್ ಅದಕ್ಕೇನೆ ಹೋಗುವಷ್ಟು ಮಟ್ಟಕ್ಕೆ ವಿ ಹ್ಯಾವ್ ಸಚ್ ಅ ಫ್ಯಾಟ್ ಫ್ಲಾಬಿ ಗವರ್ಮೆಂಟ್. ಸೊ ಸರ್ಕಾರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಪ್ರೈವೇಟಲ್ಲೇ ಕ್ರಿಯೇಟ್ ಆಗಬೇಕು. ಬಟ್ ಪ್ರೈವೇಟಲ್ಲಿ ಕ್ರಿಯೇಟ್ ಆಗೋದಕ್ಕೆ ಒಂದು ಕಲ್ಚರ್ ಫಾಸ್ಟರ್ ಆಗಬೇಕಲ್ಲ ದೇಶದಲ್ಲಿ. ಈ ಇಂಟರ್ನ್ಶಿಪ್ ಯೋಜನೆಯಲ್ಲಿ ನೀವು ಯೋಚನೆ ಮಾಡಿ, 1 ಕೋಟಿ ಜನ ಚಿಕ್ಕ ಹಳ್ಳಿ ಬರುವಂಥ ಯೂತ್ಸು, ಅವನು L&T ಅಲ್ಲೋ, ಬಾಷ್ ಅಲ್ಲೋ, ಈ ಥರ ದೇಶ ಟಾಪ್ 500 ಕಂಪ್ನೀಸಲ್ಲಿ ಸರ್ಕಾರದ ಒಂದು ಸ್ಕೀಮ್ನ ಯೋಜನೆಯಡಿ ಅವನಿಗೆ ಇಂಟರ್ನ್ಶಿಪ್ ಅವನು ಬಂದಾಗ ಅವನ ಎಕ್ಸ್ಪೋಜರ್ ಯಾವ ರೀತಿ ಚೇಂಜ್ ಆಗ್ಬೋದು, ಅವನ ಮೈಂಡ್ ಸೆಟ್ ಯಾವ ಥರ ಚೇಂಜ್ ಆಗ್ಬೋದು, ಅವನೊಂದು ಹೊಸ ಪ್ರಪಂಚ ನೋಡ್ತಾನವನು. ನಾನು ಯುವ ಮೋರ್ಚಾದಲ್ಲಿ ಸುಶಾಸನ್ ಯಾತ್ರಾ ಅಂತ ಒಂದು ಕಾರ್ಯಕ್ರಮ ಮಾಡಿ ಅಂತ ಪ್ರಧಾನಮಂತ್ರಿಗಳು ನಮಗೆ ಹೇಳಿದ್ರು. ಯಾರು ನಮ್ಮ BJP ಯುವ ಮೋರ್ಚಾದ ಕಾರ್ಯಕರ್ತರು ಅತ್ಯಂತ ಸಣ್ಣ ಹಳ್ಳಿಯವರಿದ್ದಾರೆ, ಅಂಥವ್ರನ್ನ ಮುಂಬೈ, ಬೆಂಗಳೂರು ಈ ಥರದ ಊರುಗಳಲ್ಲಿರುವಂಥ ಟಾಪ್ ಕಂಪನೀಸಿಗೆ ಇಂಥ ಕಡೆ ಕರ್ಕೊಂಡು ಹೋಗಿ ಎಕ್ಸ್ಪೋಸ್ ದೆಮ್ ಟು ಕಾರ್ಪೊರೇಟ್ ಗವರ್ನೆನ್ಸ್ ಆಫ್ ದಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸು, ಏನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಂತ ಪ್ರೈಮ್ ಮಿನಿಸ್ಟರ್ ಒಂದು ಪ್ರಾಜೆಕ್ಟ್ ಕೊಟ್ಟರು ನಮಗೆ. ನಾವು ಯುವ ಮೋರ್ಚಾದಲ್ಲಿ ಅದನ್ನು ದೇಶದ ಎಲ್ಲ ಕಡೆ ಮಾಡಿದ್ವಿ. ಅದರ ಫಸ್ಟ್ ಎಡಿಷನನ್ನು ನಾನು ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದು, ನಮ್ಮ ಓಲಾದ ಫ್ಯಾಕ್ಟ್ರಿ ಇಲ್ಲಿ ಹೊಸೂರು ಹತ್ರ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಈ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದ್ವಿ. ಬಿಹಾರದ ದರ್ಭಂಗ ಹತ್ರ ಇರುವಂಥ ಅಥವಾ ಸಮಸ್ತಿಪುರ ಅಥವಾ ಬಕ್ಸರ್ನ ಯಾವುದೋ ಸಣ್ಣ ಹಳ್ಳಿ ಇರುವಂಥ ನಮ್ಮ ಮಂಡಲ್ ಕಾರ್ಯಕರ್ತರು ಯಾರೋ ಬಂದಾಗ, ಅವನು ಬಂದು ಈ ಫ್ಯಾಕ್ಟ್ರಿ ನೋಡಿ, ಇಲ್ಲಿ ಆಗ್ತಾ ಇದ್ದಿದ್ದಂಥ ಪ್ರೊಡಕ್ಷನ್ನು, ಇಲ್ಲಿ ಸಿಸ್ಟಮ್ನೆಲ್ಲ ನೋಡಿ ಅವನ್ ಕಣ್ಣು ಹೊಸದಾಗಿ ತೆರೆದೋಯ್ತು. ಸೊ 1 ಕೋಟಿ ಜನ ಯೂತ್ಸು
ದೇಶದ ಟಾಪ್ 500 ಕಂಪನಿಗಳಲ್ಲಿ ಒಂದು ವರ್ಷ ಅವ್ರು ಇಂಟರ್ನ್ಶಿಪ್ ಮಾಡಿದಾಗ imagine the cultural change that will happen, the horizon change, the experiential change that will happen in the lives of these 1 crore young people who otherwise would never get an opportunities to enter these 500 companies. ಇದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ. ಎರಡನೇದು ನಮ್ಮ ಆಫೀಸ್ ಅನುಭವ ನೋಡಿ. ಇವತ್ತು ನಮ್ಮ ಆಫೀಸ್ನಲ್ಲಿ ಒಬ್ರು ಇಬ್ರು ಸ್ಟಾಫ್ನ ಬಿಟ್ಟರೆ, ಯಾರು ಬಿಗಿನಿಂಗ್ನಲ್ಲಿ ನಾನು MP ಆದ ತಕ್ಷಣದಲ್ಲಿ ನನ್ನ ಜೊತೆಗಿದ್ದಂಥ ನನ್ನ ಸ್ನೇಹಿತರು ಇಬ್ಬರು ಮೂರು ಜನ ಬಿಟ್ಟರೆ, ಇವತ್ತು ನಮ್ಮ ಆಫೀಸಲ್ಲಿರುವಂಥ 15ರಿಂದ 20 ಜನ ಮೇನ್ ಸ್ಟಾಫ್, ದ ಪಿಲ್ಲರ್ಸ್, ನಮ್ಮ ಇಡೀ ಆಫೀಸ್ ನಡೀತಾ ಇರುವಂಥ ಸ್ಟಾಫ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಆಫೀಸಿಗೆ ಇಂಟರ್ನ್ಸ್ ಆಗಿ ಬಂದಿರೋರು. ನಾವ್ಯಾವುದೇ ಕಮರ್ಷಿಯಲ್ ಎಂಟರ್ಪ್ರೈಸ್ ನಡೆಸ್ತಾ ಇಲ್ಲ, ಬಟ್ ನಮ್ಮ ಆಫೀಸಿಗೆ ಇಂಟರ್ನ್ಸ್ ಆಗಿ ಬಂದಿರೋದು. ನಾನು ನಿಮಗೆ ಗೊತ್ತಿದೆ, ನಾವು ಯೂತ್ ಕ್ಯಾನ್ ಲೀಡ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತೀವಿ, ಮಕ್ಳಿಗೆ ಕರೆದು ಒಂದು ಫೆಲೋಶಿಪ್ ಕೊಡುವಂಥ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ನಲ್ಲಿ ಬಂದಿರುವಂಥ ಮಕ್ಕಳು, ಅಲ್ಲಿಂದ ಬಂದಿರುವಂಥ ಯೂತ್ಸು ಬಹುಶಃ ಎಷ್ಟೋ ಸತಿ ಅಲ್ಲಿ ಹೋದಾಗ ಪರಿಚಯ ಆಗುವಂಥ ಜನ, ಅಲ್ಲಿ ಆಗುವಂಥ ಕನೆಕ್ಷನ್ಸ್ಗಳು, ಅದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಇವತ್ತು ಗುರುವನ್ ಜನದಲ್ಲಿ 500-600 ಜನರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ದೀರಿ ಸರ್ ತಾವು? 700 ಜನ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟೋ ಜನ ಇಂಟರ್ನ್ಸ್ ಆಗಿ ಬಂದಿರ್ತಾರೆ. ಇಂಟರ್ನ್ಸ್ ಆಗಿ ಬಂದಿರೋರು ಅದರೊಳಗೆ ಪರಿಚಯ ಆಗ್ತಾರೆ, ಕೆಲಸ ಕಲ್ತ್ಕೊಳ್ತಾರೆ, ಬೇರೆ ಇನ್ನೆಲ್ಲೂ ಹೋಗೋದಿಕ್ಕೆ ಮನಸ್ಸಾಗ್ದಲ್ಲಿ ಅಲ್ಲೇ ಉಳಿತಾರೆ, ಅಲ್ಲೇ ಕೆಲವರು ಅಬ್ಸರ್ವ್ ಮಾಡ್ಕೋತಾರೆ. ಇನ್ನು ಕೆಲವರು ಇನ್ನಷ್ಟು ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳ ಎಕ್ಸ್ಪೋಜರ್ ಸಿಗುತ್ತೆ, ಅಲ್ಲಿಗೆ ಹೋಗಿ ಅಬ್ಸರ್ವ್ ಆಗ್ತಾರೆ. ಈ ಒಂದು ವರ್ಷ ಅವರೊಂದು ಕಾರ್ಪೊರೇಟ್ ಎನ್ವೈರನ್ಮೆಂಟ್ ಅಲ್ಲಿ ಅವರು ಕೆಲಸ ಮಾಡಿದಾಗ ಎಷ್ಟು ಬೇರೆ ಬೇರೆ ಸ್ಕಿಲ್ ಸೆಟ್ಸ್ ಅನ್ನ ಇನ್ವಾಲಂಟರಿಯಾಗಿ ಕಲ್ತಿರ್ತಾರೆ ಆ ಎಕ್ಸ್ಪೋಜರ್ನ ಕಾರಣಕ್ಕೋಸ್ಕರ. ಅಂಡ್ ಆ ಒಂದು ವರ್ಷದ ಒಳಗಡೆ ದೇ ವಿಲ್ ಬಿ ಸೋ ಮಚ್ ಮೋರ್ ಜಾಬ್ ರೆಡಿ, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ದೇ ವಿಲ್ ಬಿ ಸೋ ಮಚ್ ಮೋರ್ ಲೈಫ್ ರೆಡಿ. ಇದು ಈ ಇಂಟರ್ನ್ಶಿಪ್ ಆಬ್ಜೆಕ್ಟ್ನ ಸ್ಕೀಮ್ನ ಒಂದು ಬಹಳ ದೊಡ್ಡ ಒಂದು ಸ್ಪಿನ್ ಆಫ್ ಆಗಿ ನಮಗೆ ಕಾಣುವಂಥದ್ದು.